ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಇವತ್ತು GDPಯಲ್ಲಿ 5ನೇ ಸ್ಥಾನವನ್ನ ತಲುಪಿರ್ಬೋದು. ಭಾರತ GDPಯಲ್ಲಿ ಇಷ್ಟು ಎತ್ತರವಾಗಿ ಬೆಳೆಯೋಕ್ಕೆ ಪ್ರಮುಖ ಪಾತ್ರ ವಹಿಸುವವರು ಲಾರಿ ಡ್ರೈವರ್ಸ್ಗಳು. ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಲಾರಿ ಡ್ರೈವರ್ಸ್ಗಳು ಇಡೀ ದೇಶವನ್ನ ಒಗ್ಗೂಡಿಸ್ತಾರೆ, ಒಂದಕ್ಕೊಂದು ಕನೆಕ್ಟ್ ಮಾಡ್ತಾರೆ. ಸಣ್ಣ ಪಿನ್ನಿಂದ ಹಿಡಿದು ಮನುಷ್ಯರ ಜೀವನಕ್ಕೆ ಬೇಕಾಗುವಂತ ಪ್ರತಿಯೊಂದು ವಸ್ತುಗಳನ್ನ ಸುಲಭ ರೀತಿಯಲ್ಲಿ ಅವರಿಗೆ ಕೈಗೆಟುಕುವ ರೀತಿಯಲ್ಲಿ ಆ ವಸ್ತುಗಳನ್ನು ತಂದು ತಲುಪಿಸ್ತಾರೆ. ವಿದೇಶದಲ್ಲಿ ತಯಾರಾಗುವಂಥ ವಸ್ತುಗಳು ಶಿಪ್ ಮೂಲಕ ಹಾರ್ಬರ್ ಬಂದು ತಲುಪುತ್ತೆ. ಅಲ್ಲಿಂದ ದೇಶದ ಮೂಲೆ ಮೂಲೆಗೆ ತಲುಪಿಸುವವರು ಲಾರಿ ಡ್ರೈವರ್ಗಳು. ಅದೇ ರೀತಿ ಭಾರತದಲ್ಲಿ ಉತ್ಪತ್ತಿಯಾಗಿ ವಿದೇಶಕ್ಕೆ ತಲುಪುವಂಥ ವಸ್ತುಗಳನ್ನು ಭಾರತದ ಮೂಲೆ ಮೂಲೆಗಳಿಂದ ಸಂಗ್ರಹ ಮಾಡಿ ಹಾರ್ಬರ್ವರೆಗೂ ತಲುಪಿಸೋರು ಲಾರಿ ಡ್ರೈವರ್ಸ್ಗಳು. ಲಾರಿ ಡ್ರೈವರ್ಸ್ಗಳು ಅವರ ಕುಟುಂಬದ ತಾಯಿ ತಂದೆ ಮಕ್ಕಳ ಜೊತೆಗೆ ಸಮಯವನ್ನ ಕಳೆಯುವುದೇ ಕಮ್ಮಿ. ತಿಂಗಳಲ್ಲಿ 2 ರಿಂದ 3 ದಿನ ಅವರ ಜೊತೆಗೆ ಸಮಯನ ಕಳೆದ್ರೆ ಅದೇ ಹೆಚ್ಚು. ಮನೆಯಲ್ಲಿರುವಂಥ ಮಕ್ಕಳಿಗೆ ತಂದೆ ಯಾವಾಗ ಬರ್ತಾರೆ, ತಂದೆ ಯಾವಾಗ ಹೋಗ್ತಾರೆ ಅನ್ನೋ ಮಾಹಿತಿನೇ ಇರಲ್ಲ. ಅದೆಷ್ಟೋ ಜನ ಡ್ರೈವರ್ಸ್ಗಳು ರಾತ್ರಿ 11 ಗಂಟೆ ಬಂದು ಬೆಳಗ್ಗೆ 4 ಗಂಟೆಗೆ ಹೋಗುವವರು ಕೂಡ ಇದ್ದಾರೆ. ಸರಿಯಾದ ಆಹಾರವಿಲ್ಲ, ಸರಿಯಾದ ಸಮಯಕ್ಕೆ ಊಟ ತಿಂಡಿನೂ ಮಾಡೋಕ್ಕಾಗಲ್ಲ. ಕೆಲವರಿಗೆ ಹೋಟ್ಲಲ್ಲಿ ಊಟ ಮಾಡಿ ಸಾಕಾಗಿ ಹೋಟ್ಲು ಊಟ ಮಾಡೋಕ್ಕಾಗ್ದೇನೆ ಸಮಯ ಸಿಕ್ಕಾಗ ಲಾರಿಯನ್ನ ಸೈಡ್ಗೆ ಹಾಕಿ ಚಿತ್ರಾನ್ನನೋ ಮೊಸರನ್ನನೋ ಟೊಮೆಟೊ ಗೊಜ್ಜು ಮಾಡಿ ಊಟ ಮಾಡಿ ಮತ್ತೆ ಕೆಲಸವನ್ನ ಪ್ರಾರಂಭಿಸ್ತಾರೆ. ಎಷ್ಟೇ ಒಳ್ಳೆ ಬಟ್ಟೆಗಳು ಹಾಕಿದ್ರು ಕೂಡ ಡ್ರೈವಿಂಗಲ್ಲಿ ಆ ಧೂಳಿಗೆ ಕೊಳೆ ಆಗುತ್ತೆ. ಅಂಥವರು ಹೋಟ್ಲಿಗೆ ಹೋದಾಗ ಅವರ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಕೂಡ ಬೇರೆಯವರು ಯೋಚನೆ ಮಾಡಿ ದೂರ ಹೋಗಿ ಕುಳಿತಂತ ಅದೆಷ್ಟೋ ಘಟನೆಗಳನ್ನ ಲಾರಿ ಡ್ರೈವರ್ಸ್ಗಳು ಅನುಭವಿಸಿರ್ತಾರೆ. ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಜ್ವರ, ತಲೆನೋವು, ಹೊಟ್ಟೆ ನೋವು, ಏನೇ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಡ್ರೈವಿಂಗ್ ಅನ್ನ ಮಾಡಲೇಬೇಕು. ಸರಿಯಾದ ಸಮಯಕ್ಕೆ ಆ ಲಾರಿಗಳಲ್ಲಿರುವಂತಹ ವಸ್ತುಗಳನ್ನ ಆ ಜಾಗಕ್ಕೆ ತಲುಪಿಸಲೇಬೇಕು. ಆ ವಸ್ತುಗಳನ್ನ ನಂಬಿ ಅನೇಕ ಜನರ ಜೀವನ ಕೂಡ ಇರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಸರಿಯಿಲ್ಲ ಅಂತ ಫೋನ್ ಮಾಡುವಾಗ ಗಾಡಿಗಳನ್ನ ಸೈಡ್ಗೆ ಹಾಕಿ ತಕ್ಷಣ ಮನೆಗೆ ಹೋಗಕ್ಕಾಗಲ್ಲ. ಮನೆಯ ಅಕ್ಕಪಕ್ಕದವ್ರಿಗೂ, ಸಂಬಂಧಿಕರಿಗೂ, ಸ್ನೇಹಿತರಿಗೂ ಫೋನ್ ಮಾಡಿ ಸ್ವಲ್ಪ ಹೋಗಿ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತಿಗೂ ಕೂಡ ಇದೆ. ಘಾಟಿಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಲಾರಿಗಳು ಒಮ್ಮೊಮ್ಮೆ ಹಾಳಾಗುತ್ತೆ. ಆ ಹಾಳಾದ ಸಮಯದಲ್ಲಿ ನೆಟ್ವರ್ಕ್ ಇರಲ್ಲ, ಮನೆಯವ್ರಿಗೂ ಫೋನ್ ಮಾಡೋಕ್ಕಾಗಲ್ಲ. ಆ ಸಮಯದ ಕಷ್ಟಗಳು ಲಾರಿ ಡ್ರೈವರ್ಸ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ನಿರಂತರವಾಗಿ ಡ್ರೈವಿಂಗ್ ನಲ್ಲಿ ಇರೋದ್ರಿಂದ ಧೂಳಿನ ಕಾರಣಕ್ಕೆ, ಹೀಟ್ನ ಕಾರಣಕ್ಕೆ ಅನೇಕ ಅನಾರೋಗ್ಯಗಳು ಬರುತ್ತೆ. ಕೂತು ನಿರಂತರವಾಗಿ ಡ್ರೈವಿಂಗ್ ಮಾಡೋದ್ರಿಂದ ಅನೇಕ ಜನ ಡ್ರೈವರ್ಸ್ಗಳಿಗೆ ಫೈಲ್ಸ್ ಅಂತ ರೋಗಗಳು ಬಂದಿದೆ. ಇವತ್ತಿಗೂ ಕೂಡ ಆ ನೋವುಗಳನ್ನು ಅನುಭವಿಸೋರು ಅದೆಷ್ಟೋ ಜನ ಡ್ರೈವರ್ಸ್ಗಳಿದ್ದಾರೆ. ಇಷ್ಟು ಕಷ್ಟಪಟ್ಟು ದುಡಿದ್ರೆ ತಿಂಗಳಿಗೆ ಸಿಗುವಂತ ಸಂಬಳ 35,000ದಿಂದ 60,000 ರೂಪಾಯಿ. ಇಷ್ಟು ದುಡ್ಡು ಅವರ ಮನೆ ಖರ್ಚಿಗೆ, ಮಕ್ಕಳನ್ನ ಓದಿಸೋಕ್ಕೆ, ಸಾಲ ತೀರ್ಸೋಕ್ಕೆ ಸರಿಯಾಗುತ್ತೆ. ಇದರಲ್ಲಿ 1 ರೂಪಾಯಿ ಕೂಡ ಉಳಿತಾಯ ಮಾಡೋಕ್ಕಾಗಲ್ಲ. ದೇಹದಲ್ಲಿ ಎಷ್ಟು ವರ್ಷ ಶಕ್ತಿ ಇರುತ್ತೋ ಅಷ್ಟು ವರ್ಷಗಳು ಮಾತ್ರ ದುಡಿಯೋಕ್ಕೆ ಸಾಧ್ಯ. ಆ ದುಡಿಯುವಂತ ಸಮಯದಲ್ಲಿ ಬರುವಂತ ದುಡ್ಡು ಅಲ್ಲಲ್ಲೇ ಖಾಲಿ ಆಗ್ತಿರುತ್ತೆ. ಮುಂದಿನ ಜೀವನಕ್ಕೆ ಏನು ಅನ್ನೋ ಪ್ರಶ್ನೆ ಅನೇಕ ಡ್ರೈವರ್ಸ್ಗಳಲ್ಲಿ ಪ್ರಶ್ನೆಯಾಗಿಯೇ ಉಳಿದಿದೆ. ಅಮೆರಿಕದಲ್ಲಿ 8 ಗಂಟೆ ಕೆಲಸ ಆದ ನಂತರ ಅದರ ಮೇಲೆ 1 ನಿಮಿಷ ಕೂಡ ಲಾರಿಯನ್ನ ಓಡಿಸಲ್ಲ. ಲಾರಿಯನ್ನ ಸೈಡ್ಗೆ ಹಾಕಿ ರೆಸ್ಟ್ ಅನ್ನ ತಗೊಳ್ತಾರೆ. ಆದ್ರೆ ನಮ್ಮಲ್ಲಿ ಆ ರೀತಿ ಅಲ್ಲ. ಡೇ ನೈಟ್ ಲಾರಿಗಳನ್ನ ಓಡಿಸ್ತಾನೆ ಇರಬೇಕು. ಅದರ ಜೊತೆಗೆ ಅಮೆರಿಕದ ಟ್ರಕ್ ಗಳನ್ನ ನೀವು ನೋಡಿರ್ಬೋದು. ಮುಂದೆ ದೊಡ್ಡದಾಗಿ ಇಂಜಿನ್ ಇರುತ್ತೆ. ಆ ಇಂಜಿನ್ ಹಿಂದೆ ಡ್ರೈವರ್ನ ಸೀಟ್ ಇರುತ್ತೆ. ಅಪಘಾತಗಳಾಗುವಾಗ ಡ್ರೈವರ್ಗಳು ರಕ್ಷಣೆಗೆ ಒಳಗಾಗ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಇಂಜಿನ್ ನ ಮೇಲೇನೆ ಡ್ರೈವರ್ಗಳನ್ನ ಕೂರಿಸಿದ್ದೇವೆ. ಅಪಘಾತ ಆದಾಗ ಅತಿ ಹೆಚ್ಚು ಗಾಯಗಳನ್ನು ಕೂಡ ಅನುಭವಿಸ್ತಾರೆ. ಅದೆಷ್ಟೋ ಜನ ಡ್ರೈವರ್ಸ್ಗಳು ಅವರ ಜೀವವನ್ನು ಕೂಡ ಕಳೆದುಕೊಂಡಿದ್ದಾರೆ. ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ದೊಡ್ಡ ಕಂಪನಿಗಳು ತಯಾರಿಸುವಂತ ವಸ್ತುವನ್ನ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರ ಮನೆಗೆ ತಲುಪಿಸುವಂತ ಕೆಲಸ ಮಾಡುವವರು ಇದೇ ಲಾರಿ ಡ್ರೈವರ್ಸ್ಗಳು. ಆ ವಸ್ತುಗಳನ್ನ ತಯಾರಿಸುವಂತ ಮಾಲೀಕರು ಸಾವಿರಾರು ಕೋಟಿಯ ಒಡೆಯರು. ಈ ಡ್ರೈವರ್ಸ್ಗಳು ಇವತ್ತಿಗೂ ಕೂಡ 1,000, 2,000, 3,000ಕ್ಕೆ ಪರದಾಡುವಂತ ಸ್ಥಿತಿಗಳನ್ನ ಅನುಭವಿಸುವವರು ಅನೇಕ ಜನರಿದ್ದಾರೆ. ಇಷ್ಟು ಕಷ್ಟಪಡುವಂತ ಡ್ರೈವರ್ಸ್ಗಳಿಗೆ ಸಮಾಜದಲ್ಲಿ ಯಾವ ಬೆಲೆಯನ್ನ ಕೊಟ್ಟಿದ್ದೇವೆ ಅಂತ ನಮ್ಗೆ ನಾವೇ ಯೋಚನೆ ಮಾಡಬೇಕು. ಮದುವೆ ಆಗದವರು ಹೆಣ್ಣು ಕೇಳಕ್ಕಂತ ಹೋದಾಗ ಡ್ರೈವರ ಅಂದಾಗ ಒಂದ್ಸಲ ಹಿಂದೆ ಮುಂದೆ ಯೋಚನೆ ಮಾಡೋರು ಸಾವಿರಾರು ಜನರು ಇವತ್ತಿಗೂ ಕೂಡ ಇದ್ದಾರೆ. ಪೊಲೀಸ್ನವರು ಅಷ್ಟೇ ಲಾರಿಗಳನ್ನ, ಕಾರುಗಳನ್ನ ನಿಲ್ಲಿಸಿದಾಗ 5 ಲಕ್ಷ ಕಾರಲ್ಲಿ ಕೂತಂತ ವ್ಯಕ್ತಿಯನ್ನು ನೋಡಿ ಸರ್ ಕೆಳಗಿಳಿರ ಅಂತ ಹೇಳ್ತಾರೆ. ಅದೇ ಲಾರಿ ಡ್ರೈವರ್ ನೋಡಿ ಹೇಯ್ ಕೆಳಗಿಳಿಯು ಅಂತ ಹೇಳ್ತಾರೆ. ಇದು ಡ್ರೈವರ್ಗಳಿಗೆ ನೀಡುವಂತ ಗೌರವನ. ಪ್ರತಿ ವರ್ಷ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಆ ಬಜೆಟ್ ಅನ್ನ ಮಂಡನೆ ಮಾಡೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರದಲ್ಲಿ 3 ಲಕ್ಷ ಕೋಟಿಗೂ ಅಧಿಕ ಬಜೆಟ್, ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಕೋಟಿಗೂ ಅಧಿಕ ಬಜೆಟ್ಗಳನ್ನು ಅವರು ಮಂಡನೆ ಮಾಡ್ತಾರೆ.
ಆ ಬಜೆಟ್ಗಳನ್ನು ಮಂಡನೆ ಮಾಡೋಕ್ಕಿಂತ ಮುಂಚೆ ಅಷ್ಟು ಬಜೆಟ್ಗಳು ಕ್ರೋಢೀಕರಣವಾಗುವ ರೀತಿಯಲ್ಲಿ ಸಹಕರಿಸಿದಂಥ ಲಾರಿ ಡ್ರೈವರ್ಸ್ಗಳಿಗೆ ಒಂದು ಗೌರವವನ್ನು ಸಲ್ಲಿಸಿ ನಂತರ ಆ ಬಜೆಟ್ಗಳನ್ನು ಮಂಡನೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.